ವರ್ಷ ನೀವು ಈ ಜೀವನ ಕಳೆದ್ಬಿಟ್ರಿ. ಅದಾದ್ಮೇಲೆ ನಿಮ್ಮ ಸ್ವಲ್ಪ ಪರ್ಸನಲ್ ವಿಚಾರಕ್ಕೆ ಬರೋದಾದ್ರೆ, ಈಗ ಸರ್ ರೌಡಿಗಳಿಗೆ ಯಾರು ಹೆಣ್ಣು ಕೊಡಲ್ಲ, ಗೊತ್ತಿರೋ ವಿಚಾರನೇ ಅದು. ಹೆಂಗಾಯ್ತು ಅದ್ರ ಬಗ್ಗೆ ಹೇಳೋದು? ನನಗೆ 2005ನೇ ಇಸ್ವಿಲಿ ನಾನು ಮದ್ವೆ ಆಗ್ಬೇಕು ಅಂತ ಆಸೆ. ಎಷ್ಟು ವರ್ಷ ನಿಮಗಾಗ? ನನಗೆ 27 ವರ್ಷ. 27 ವರ್ಷ ಮದ್ವೆ ಆಗ್ಬೇಕು ಅಂತ ನಮ್ಮ ಅಮ್ಮನ್ಗೆ ಹೇಳಿದಾಗ ನಮ್ ರಿಲೇಷನ್ ಅಲ್ಲೇ ಯಾರು ಕೊಡ್ಲಿಲ್ಲ. ನಿನ್ ಮಗನ್ಗ ಯಾವಾಗ ಸಾಯ್ತಾನೋ ಇಲ್ಲ ಎನ್ಕೌಂಟರ್ ಆಯ್ತಾನೋ ಅವ್ನ್ ನಾನು ಹೆಂಗ್ ಕೊಡ್ಲಿ, ನಾವ್ ಕೊಡಲ್ಲ ಅಂದಾಗ ಮೈಸೂರಲ್ಲಿ ನಮ್ ತಾಯಿ ಸುಳ್ಳು ಹೇಳಿ ನನ್ಗೊಂದ್ ಮದ್ವೆ ಮಾಡಿಸಿದ್ರು. ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಿರ್ಲಿಲ್ಲ. ಆಮೇಲೆ ಅವಳನ್ನ ಮದ್ವೆ ಆಗಿ ನನ್ ಮದ್ವೆ ದಿವಸನೇ ಮಚ್ಚ ಮಾಡ್ರು ಲೆಕ್ಕ ಹಾಕೊಂಡು. ನನ್ ಮದ್ವೆ ನಾಳೆ ಹೋಗ್ಬೇಕು ಧರ್ಮಸ್ಥಳಕ್ಕೆ, ನಾವು ಇವತ್ತು ಮಚ್ಚ ಮಾಡ್ರು. ನಿಮ್ ಗ್ಯಾಂಗ್ ಅವರು ನಮ್ ಕಾಮಾಕ್ಷಿಪಳ್ಳಿ ಮಚ್ಚ, ಗೋಪಾಲಯ್ಯ ಹೊಡ್ಸ್ಬಿಟ್ಟ. ಗೋಪಾಲಯ್ಯನ ಅಕ್ಕನ ಮಗನೇ ಧರಣಿ ಅನ್ನೋನು ಎಲ್ಲ ಸೇರ್ಕೊಂಡು ಹೊಡ್ಸ್ಬಿಟ್ರು. ಆ ಕೇಸಲ್ಲೇ ಮುಲಾಮ್ ಅವ್ರನ್ನ ಎಲ್ಲಾರನು ಲಕ್ಷ್ಮಣನೆಲ್ಲ ಪಿಟ್ ಮಾಡಿದ್ದು. ಆ ಕೇಸಲ್ಲಿ ಪಿಟ್ ಮಾಡಿದಕ್ಕೇನೆ ಲಕ್ಷ್ಮಣ ಮಲ್ರಾದಾಗ ನನ್ನ ಹೆಸರು ಬಂದಿದ್ದು. ಅಟ್ಯಾಚ್ಮೆಂಟ್ ಅರ್ಥ ಮಾಡ್ಕೊಂಡು ಅವಾಗ ನನ್ ಮದ್ವೆ ದಿನಾನೇ ಮಚ್ಚ ಮಲ್ರು. ಅವತ್ತು ಹೋಗ್ಬಿಟ್ಟು ಮದುವೆ ಮುಗಿಸ್ಕೊಂಬರು. ಬಂದಾಗನು ಅವ್ರು ಮೈಸೂರಿಂದ ಬಂದ್ರು. ಬೆಂಗಳೂರಿಗೇನ ಬಂದಿದ್ದೀರಿ ನಮ್ಮ ಮನೆಯವರು, ನನ್ ಮದ್ವೆನೇ ಆಗ್ತಾ ಇರ್ಲಿಲ್ಲ. ಮೈಸೂರಿಂದ ಧರ್ಮಸ್ಥಳಕ್ಕೆ ಬಂದ್ರು. ಬಂದ್ಮೇಲೆ ನಾವು ಮದ್ವೆ ಆಗಿ ಬಂದು ಇನ್ನ ನಮ್ಗೆ ಶಾಸ್ತ್ರಗಳು ಏನು ಮುಗ್ದೇ ಇಲ್ಲ. ಅಶ್ವಿನ್ ಮಂಡ್ಯ ಕೃಷ್ಣ ಮಳ್ರಿ ಇಲ್ಲಿ ಲಗ್ಗೆರೆಯಲ್ಲಿ, ಅದಲ್ಲೂ ನಾನೇ ಮಾಡಿದ್ದು ಅಂತ ತಕೊಂಡೋದ್ರು. ಇನ್ನ ನನ್ನ ಹೆಂಡತಿ ಒಳಗಡೆ ಹೆಂಗ್ ಅನ್ನಿಸ್ತು ಆಗ ನೀವ್ ಹೇಳಿದ್ರಿ ನಿಮ್ ಹೆಂಡತಿ ಗೊತ್ತೇ ಇಲ್ಲ, ನೀವು ರೌಡಿ ಶೀಟರ್ ಅಂತಾನೂ ಗೊತ್ತಿಲ್ಲ, ನೀವು ಜೈಲಿಗೆ ಹೋಗಿದ್ದೀರಾ ಅಂತಾನೂ ಗೊತ್ತಿಲ್ಲ, ಹಂಗೆ ಮದ್ವೆ ಮಾಡ್ಕೊಂಡ್ರು. ಯಾವ್ದೋ ಒಂದ್ ಕೇಸಿಗೆ ನಿಮ್ಮನ್ನ ಎಳ್ಕೊಂಡು ಹೋಗ್ತಾರೆ ಅಂದ್ರೆ ಹೆಂಗ್ ಅನ್ನಿಸ್ತು ಸರ್ ಅದು? ಅವಳು ಒಂದು ಆಚೆ ಬಂದ್ಬಿಟ್ಟು ಅವಳೇನ್ ಅನ್ಕೊಂಡ್ರು ರಿಯಲ್ ಎಸ್ಟೇಟ್ ಮಾಡ್ತಾವ್ರಲ್ಲ ಅವರು. ಅವ್ಳಿಗೆ ಹೇಳಿದ್ದೆ ನಾವು ರಿಯಲ್ ಎಸ್ಟೇಟ್ ಅಷ್ಟೇ ಅಂತ. ರಿಯಲ್ ಎಸ್ಟೇಟ್ ಅಲ್ಲಿ ಏನೋ ಗಲಾಟೆ ಅನ್ಕೊಂಡ್ ಬಂದು ಆಚೆ ತಾಳಿ ಎಲ್ಲ ನೋಡ್ಸಿದ್ರು. ಏನಿಲ್ಲಮ್ಮ ನಿಮ್ ಯಜಮಾನ ಕಳಿಸ್ತೀನಿ ಅಂದ್ರು. ಹಂಗೆ ಒಂದ್ 3 ದಿವಸ ಬಿಟ್ಟು ಕಳ್ಸಿದ್ರು. ಅದ್ರಲ್ಲಿ ನಾನು ಇಲ್ಲ ಅಂತ ಗೊತ್ತಾಯ್ತು. ತಿರ್ಗಾ ಸುಬ್ರಹ್ಮಣ್ಯ ನಗರದವರೇ ತಾಕೊಂಡೋದ್ರು ಪೊಲೀಸರು. ಅಲ್ಲಿ ಸೀಮೆಣೆ ಸೀನಾ ಅಂತ ಯಾರೋ ಮಲ್ರ ಆಗ್ಬಿಟ್ಟಿದ್ದ, ಯಾರೋ ಪ್ರಸಾದಿ ಜಗ್ಗಿ ಗ್ಯಾಂಗು. ನಾನೇ ಮಾಡಿದ್ದು, ಏನೇ ಆದ್ರೂ ನಾನೇ ಮಾಡಿದ್ದು ಅಂತ ಅಷ್ಟ್ ಕೇಸ್ ಮಾಡೇನಲ್ಲ. ನಾನು ಎಲ್ಲಾ ಕಡೆನೂ ನಾನೇ ಇನ್ವಾಲ್ವ್ ಆಗಿರ್ತಾ ಇದ್ದೆ ಮುಂಚೆ. ಅದೇ ತರ ನನ್ನ ಎತ್ತಾಕೊಂಡೋದ್ರು. ಅವಾಗ ಏನ್ ನನ್ ಗಂಡನ್ ನಿಂಗೆ ಎತ್ತಾಕೊಂಡು ಹೋಯ್ತೀರಾ ಅಂತ ಬಂದು ಸ್ಟೇಷನ್ ಅಲ್ಲಿ ಜಗಳ ಮಾಡಿದಾಗ ನನ್ನ ಹೆಂಡತಿ, ನಿನ್ ಗಂಡ ಯಾರು ಗೊತ್ತಿಲ್ವನಮ್ಮ ನಿನ್ಗೆ, ಬಾಯಲ್ಲಿ ಅನ್ಬಿಟ್ಟು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನನ್ ಫುಲ್ಲು ನನ್ನ ಹಿಸ್ಟ್ರಿನೇ ಓಪನ್ ಮಾಡಿ ನೋಡ್ಸಿದಾಗ ನನ್ ಮನೆಗೂ ಸಹ ಬರ್ಲಿಲ್ಲ ನನ್ನ ಹೆಂಡತಿ. ಹಂಗೆ ಮೈಸೂರ್ಗೆ ಹೋಗ್ಬಿಟ್ಟಿದ್ವಿ. ನಾನೊಬ್ಬ ದೊಡ್ಡ ರೌಡಿನ ಮದ್ವೆ ಆಗ್ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು. ಅವಾಗ ನಾನು ಇನ್ನ ಬದಲಾಗ್ಲಿಲ್ಲ ಅಂದ್ರೆ ನನ್ನ ಮನುಷ್ಯನಾಗಿರಲ್ಲ, ಒಂದು ಎಣ್ಣೆ ನನ್ ಬಿಟ್ಟು ಹೋಗ್ಬಿಟ್ಲಲ್ಲ ಅಂದ್ಬಿಟ್ಟು ನಾನು ಅವಾಗ ಚೇಂಜ್ ಆಗಿ ಮೈಸೂರ್ಗೆ ಹೋಗಿ ಏನೋ ಹುಡುಗರ ಜೊತೆ ಸೇರ್ಕೊಂಡು ಹಾಳಾಗ್ಬಿಟ್ಟೆಮ್ಮ. ಇದೇನು ಶಾಶ್ವತ ಲೈಫ್ ಅಲ್ಲ, ಇವಾಗ ಒಳ್ಳೆ ಜೀವನ ನಡೆಸ್ತಾ ಇದ್ದೀನಿ. ಈ ತರ ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನೇನು ಮಾಡಕ್ ಹೋಗಲ್ಲ ಅಂತ ಅವಳ ಹತ್ರ ಹೇಳಿ ರಿಕ್ವೆಸ್ಟ್ ಮಾಡಿ ತಿರ್ಗಾ ನಮ್ ಜೀವನ ನಡೆಸ್ಕೊಂಡು ಅವಾಗ ನಾನು ಬದಲಾಗಬೇಕು ಅನಿಸ್ತು. ನಾನು ಯಾರಕ್ಕೋಸ್ಕರ ಬದಲಾಗ್ಲಿಲ್ಲ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಆದ್ರೂ ಒಂದ್ ಹೆಣ್ಣು ನಿಮ್ಮನ್ನ ಬದಲಾವಣೆ ಮಾಡಿರೋದು ಖಂಡಿತ ಬದಲಾಯ್ತು. ಬದಲಾಗ್ಲಿಲ್ಲ ಅಂದ್ರೆ ನಾನು ಇವತ್ತು ನನ್ನ ಫ್ರೆಂಡ್ ಸರ್ಕಲ್ ಹೇಳ್ತಾರೆ, ನೀವು ಮದುವೆ ಆಗಿದ್ದೆ ನಿಮ್ ಲೈಫ್ ಚೇಂಜ್ ಆಗಿದೆ. ನೀವು ಸ್ಟಾರ್ಟಿಂಗ್ ಒಂದ್ ಮಾತು ಹೇಳಿದ್ರಿ ಶ್ರೀಕಂಠ ಅವ್ರೆ, ತಂದೆ ತಾಯಿ ಸರಿಯಾಗಿದ್ರೆ ಮಕ್ಕಳು ಅಂತ ಹೇಳಿ. ತಂದೆ ತಾಯಿ ನಿಮ್ಮನ್ನ ಸರಿ ಮಾಡಕ್ ಆಗ್ಲಿಲ್ಲ, ಒಂದ್ ಹೆಣ್ಣು ನಿಮ್ಮನ್ನ ಸರಿ ಮಾಡಿದ್ರು ಅಂದ್ರೆ ಆ ಶಕ್ತಿ ಹೆಂಗಿದೆ ನೋಡಿ. ನೀವ್ ಇವತ್ತು ಹಿಂಗ್ ಕೂತಿದ್ದೀರಾ ಅನ್ನೋದ್ ಕಾರಣ ನಿಮ್ ಹೆಂಡತಿ 100% ಅಲ್ವಾ? ನಾನು ಹೇಳ್ಕೊಂತೀನಿ. ಯಾಕಂದ್ರೆ ಇವತ್ತು ನಿಮ್ದೇ ಕೂತಿ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ನನ್ಗೂ ಒಂದಿಬ್ರು ಮಕ್ಳವ್ರೆ ಇವತ್ತು ಅನ್ನೋ ಕಾರಣನೇ, ಇವತ್ತು ನಿಮ್ ಚಾನೆಲ್ಗೆಲ್ಲ ಫ್ರೀ ಆಗಿ ಬಂದಿದ್ದೀನಿ ಅನ್ನೋ ಕಾರಣನೇ ಆ ಒಂದು ಆ ಹೆಣ್ಣು ಕಾನ್ಸೆಪ್ಟ್ ಇಟ್ಕೊಂಡಿಲ್ಲ. 7 ವರ್ಷ ಬಿಡ್ಲಿಲ್ಲ. ನಾನು ಹೆಂಡತಿನ ಕರೆದು ಹೇಳಿದ್ರು ಡಿಪಾರ್ಟ್ಮೆಂಟ್, ನಿನ್ ಗಂಡನ್ನ 7 ವರ್ಷ ನೀನ್ ಕರ್ಸ್ಲಿಲ್ಲ ಅಂದ್ರೆ ಅವನ ನಾವು ಕಾಪಾಡ್ತೀವಮ್ಮ ಅಂದ್ರೆ ಹಂಗೆ ಕಾಪಾಡಿದ್ಲು. ನಾನು ಕಾಪಾಡಿ ನನ್ಗೆ ಬೆಂಗಳೂರಿಗೆ ಬರ್ದಿದ್ದಂಗೆ ಮಾಡಿ ಅಲ್ಲಿ ನನ್ ಬದಲು ಮಾಡಿದ್ಲು ಹೇಳ್ಬೇಕು ಅಂದ್ರೆ. ಅವಾಗ ನನ್ಗೂ ಒಂದು ಸಪೋರ್ಟಿಂಗ್ ಮಾಡ್ಬೇಕು ಅನಿಸ್ತು. ನಾನು ಇನ್ಮೇಲೆ ಚೇಂಜ್ ಆಗ್ಬೇಕು, ಇದೆಲ್ಲ ಬಿಡ್ಬೇಕು ಅಂತ, ಬೇರೆಯವ್ರಿಗೆ ಮಾದರಿ ಆಗ್ಬೇಕು ನಾನು ಅಂದ್ಬಿಟ್ಟು ನನ್ನ ಮನ್ಸಿಗೂ ಬಂದು ಅವಾಗ ಸ್ವಲ್ಪ ನಂದೆಲ್ಲ ಕೇಸ್ಗಳು ಮುಗಿಸ್ಕೊಂಡು ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಕ್ ಶುರು ಮಾಡಿದೆ. ನನ್ನ ಫ್ರೀ ಆಗ್ಬಿಡಿ, ನಾನು ಸ್ವಲ್ಪ ಸುಮಾರು ಕಡೆ ನಾನು ನೋಟೆಡ್ ಇದ್ದೀನಿ, ನನ್ನ ಫೇಸ್ ನೋಟೆಡ್ ಇದೆ, ನಾನು ಕರ್ಸ್ಬೇಡಿ ಯಾವಾಗಂದ್ರೆ ಅವಾಗ, ನನ್ನ ಅವಾಯ್ಡ್ ಮಾಡಿ, ನಿಮ್ಗೆ ನನ್ನ ಮೇಲೆ ಕಂಪ್ಲೇಂಟ್ ಬಂದ್ರೆ ಡೈರೆಕ್ಟ್ ಆಗಿ ಮಾಡಿ ನಾನು ಬರ್ತೀನಿ ಅಂತ ಹಿಂಗೆ ಹೇಳ್ಕೊಂಡು ಒಪ್ಪಂದ ಮಾಡ್ಕೊಂಡು ಹಂಗೆ ಸ್ವಲ್ಪ ದಿನ ಅಬ್ಸರ್ವೇಷನ್ ಅಲ್ಲೇ ಇಕ್ಕಿದ್ರು. ಆಮೇಲೆ ಒಂದಿನ ಈಗ ಎಷ್ಟು 39 ಕೇಸ್ ಅಲ್ಲ ನೀವು ಹೇಳಿದ್ದು? 39 ಕೇಸಲ್ಲೂ ಖುಲಾಸೆ ಯಾವ್ದು ಇಲ್ಲ. ಈಗೇನು ಕರೆಯೋದು ಪೊಲೀಸರು ಸೈನ್ ಹಾಕಿ ಹೋಗಿ 39 ಕೇಸ್ ಮುಗಿಸ್ಕೊಂಡೆ ಒಂದು 10-12 ವರ್ಷ ಆಗೋಯ್ತು ನಾನು. ಓಕೆ, ಹಂಗ ಫ್ರೀಡಮ್ ಆಗ್ಬಿಟ್ಟೆ.
ಅದ್ರಲ್ಲಿ NR ರಮೇಶ್ ಅಂತಿದ್ದಾರೆ, ಹ್ಮ್ ಬಿಜೆಪಿ ಅವರು, ಆರ್ ಅಶೋಕ್ ಆ ಟೈಮಲ್ಲಿ ಗೃಹ ಮಂತ್ರಿಗಳು, ಇವರೆಲ್ಲ ನನಗೆ ಸ್ವಲ್ಪ ಸಪೋರ್ಟಿಂಗ್ ಮಾಡಿದ್ರು. NR ರಮೇಶ್, ಆರ್ ಅಶೋಕ್, ಆಮೇಲೆ ಜಯನಗರ ಶಾಸಕ ವಿಜಯ್ ಕುಮಾರ್ ಅಂತಿದ್ರು, ಸತ್ತೋದ್ರು ಹೌದು, ತೀರ್ಕೊಂಡ್ರು. ಅವರು ಇವರೆಲ್ಲ ನನಗೆ ಸಪೋರ್ಟಿಂಗ್ ಮಾಡಿ ನಾನು ಒಂದು ಒಳ್ಳೆ ದಾರಿ ಟ್ರ್ಯಾಕ್ ತಂದಿದ್ದು. ಅವಲೇ ಯುವ ಮೋರ್ಚಾ ನನ್ಗೆ ಕೊಡಕ್ಕೆ ನನ್ಗೆ ಇದು ಮಾಡಿದ್ರು. ನಾನು ಒಬ್ಬ ರೋಡಿ ಸರ್, ನನ್ಗೆ ಬೇಡ, ನನ್ನ ಜೊತೆಲಿರೋರು ಕೊಡಿ, ಇವತ್ತಲ್ಲ ನಾಳೆ ನಾನು ಬೆಟ್ ನೋಡಿಸ್ತಾರೆ ಹಿಂಗಾಗಿದ್ದ ಅಂತ, ನನಗೆ ಬೇಡ, ಒಳ್ಳೆಯವ್ರು ಕೊಡಿ ಅಂದ್ಬಿಟ್ಟು ಅವಾಗಲೇ ಹೇಳಿದ್ರು. ಅವಲೇ ಯುವ ಮೋರ್ಚಾ ಕೊಡಕ್ ಬಂದಿದ್ರು. ಅವಾಗಿಂದ ಎಲೆ ಮರೆ ಕಾಯ್ತರನೇ ಬದುಕೊಂಬಂದು, ಎಲ್ಲೂ ಪಬ್ಲಿಸಿಟಿ ಆಗಿದ್ದೀರಾ, ಎಲ್ಲೂ ಕಾಣಿಸ್ಕೊಂಡಿದ್ದೀರಾ, ಮಾಮೂಲಿಯಾಗಿ ಜೀವನ ನಡೆಸ್ಕೊಂಡು, ಎಲ್ಲೂ ಒಂಚೂರು ತಪ್ಪು ಮಾಡ್ದಿರಾ, ತಪ್ಪು ಮಾಡಕ್ಕೂ ಹೋಗ್ದಿರಾ, ಬೇರೆಯವ್ರಿಗೆ ಮಾರ್ಗದರ್ಶನ ಬೇಡ ಕಣ, ಇದು ಲೈಫ್ ಅಲ್ಲ, ತಂದೆ ತಾಯಿ ಮಾತು ಕೇಳ್ಕೊಂಡು ನೀವು ಜೀವನ ಮಾಡ್ರಿ ಅಂತ ಹೇಳ್ಕೊಂಡು ನನ್ನ ಲೈಫ್ನ ಹೆಂಗೆ ಎಂಡ್ ಮಾಡಿ. ನಿಮ್ ತಾಯಿ ಇದಾರ? ನಮ್ಮ ತಾಯಿ ಇದ್ದಾರೆ. ಏನ್ ಹೇಳ್ತಾರೆ ಈಗ? ಅವ್ರೇನಂತಾರೆ, ಅವ್ರಿಗೆ ನಾನು ಇಷ್ಟು ಕೇಸ್ ಮಾಡಿರೋದೇ ಗೊತ್ತಿಲ್ಲ ಆಕ್ಚುಲಿ. ತಾಯಿಗ ರಾ ನ್ಯೂಸ್ ಅಲ್ಲಿ ಬಂತಲ್ಲ, ಅದನ್ನ ನೋಡ್ಬಿಟ್ಟು ನೀನು ಇದೆಲ್ಲ ಮಾಡಿದ್ದೇನೋ ಅಂತ ಅವ್ರೆ. ನಮ್ಮ ಅಮ್ಮಂಗೆ ಅಷ್ಟೊಂದು ಇಷ್ಟೆಲ್ಲ ಮಾಡಿದ್ದೆ, ಇಷ್ಟೆಲ್ಲ ಮಾಡಿ ನೀನು ಹಿಂಗೆಲ್ಲ ಬೆಳಗಾಂ ಜೈಲ್ಗೆ ಹೋಗಿದ್ದ ಅಂತ ಎಲ್ಲ ಅವ್ರು ಅದನ್ನ ನೋಡಿ ಅವ್ರಿಗೆ, ನನ್ನ ತಾಯಿ ನಮ್ಮ ತಂಗಿಗೆ ಗೊತ್ತಿರ್ಲಿಲ್ಲ. ನೋಡಕ್ ಬರ್ತಿರ್ಲಿಲ್ವಾ? ಬರಕ್ ಬಿಡ್ತಾ ಇರ್ಲಿಲ್ಲ ಮ್ಯಾಮ್. ಯಾಕಂದ್ರೆ ಈ ರೋಡಿಸಮ್ ಅನ್ನೋದು ದೊಡ್ಡ ನಮ್ದು ಗ್ಯಾಂಗ್ ವಾರು. ಅವ್ರು ಬಂದಾಗ ನಮ್ಮ ಆಪೋಸಿಟ್ ಅಟ್ಯಾಕ್ ಮಾಡೋದು, ಇದೆಲ್ಲ ಏನಿಗೆ ಬೇಕು? ನಮ್ಮ ತಂದೆ ನಾವು ಮಾಡಿರೋ ತಪ್ಪು ಕೆಲ್ಸಕ್ಕೆ ಅವ್ರ ಮೇಲೆ ಯಾಕೆ ಅಂದ್ಬಿಟ್ಟು ನಾವು ಅವ್ರನ್ನ ಆಕ್ಚುಲಿ ಕರ್ಸ್ಕೊಂತಾ ಇರ್ಲಿಲ್ಲ. ಖಂಡಿತ. ಈಗ ನೋಡಿ, ಈ 23 ವರ್ಷ ಜೈಲಲ್ಲಿದ್ದು ಈಗ ಒಬ್ಬ ಒಳ್ಳೆ ವ್ಯಕ್ತಿ ಆಗಿದ್ದೀರಾ, ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನ ಕೂಡ ಮಾಡ್ತಿದ್ದೀರಾ ಅನ್ನೋ ವಿಚಾರ ಕೂಡ ನಮಗೆ ಬಂತು. ಈ ಫೀಲ್ಡ್ ಅಲ್ಲಿ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ, ನೀವು ಹೇಳಿದ್ರಿ ಆ ಮೈಂಡ್ ಸೆಟ್ ಹಂಗೆ ಬಂದು ಬಿಡುತ್ತೆ. ಈಗ 1 ಕೊಲೆ ಮಾಡಿದವನಿಗೆ 10 ಕೊಲೆ ಮಾಡೋದೇನೋ ಅನ್ನೋ ರೀತಿ ಮೈಂಡ್ ಸೆಟ್ ಬರುತ್ತೆ ಅಂತ ಹೇಳಿ, ಅಂತವ್ರಿಗೆ ಏನ್ ಹೇಳ್ತೀರಾ? ಅಂತವ್ರಿಗೆ ಇದು ಶಾಶ್ವತ ಅಲ್ಲ ಮ್ಯಾಮ್. ಅದೇ ಅವನು ತಂದೆ ತಾಯಿ ಯಾರು ಇಲ್ದಿರ ಗುಂಡ್ರುಗೋಬಿ ಆಗಿರ್ಬೇಕು, ಅಂತವ್ರಿಗೆ ಇದು ಸರಿ ಹೊರ್ತು ಒಂದು ಫ್ಯಾಮಿಲಿ ಮ್ಯಾನ್ ಆಗಿ ಈ ರೋಡಿಸಮ್ ಲಾಯಕ್ಕಲ್ಲ. ಒಬ್ಬ ಮನುಷ್ಯನಾಗಿ ಒಂದು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ಕೊಂಡು PF ದುಡ್ಡು ತಿನ್ಕೊಂಡಿರ್ಬೋದು, ಜೀವನ ಮಾಡ್ಬೋದು. ನಮ್ ಫೀಲ್ಡ್ ಇದೆಯಲ್ಲ, ಮಚ್ಚ ಮೇಲೆ ನಡಿಗೆ, ಯಾವತ್ತು ನೆಮ್ಮದಿಯಾಗಂತೂ ನಿದ್ದೆ ಮಾಡಕ್ಕಾಗಲ್ಲ. ಜೀವನ ಅಲ್ಲ, ಯಾವತ್ ಜೀವ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ, ಯಾವತ್ ಫೋಟೋ ಮೇಲೆ ಹಾರ ಬೀಳ್ತದೆ ಅಂತ ಗೊತ್ತಿಲ್ಲ. ಇಲ್ಲ ಒಂದು ಡಿಪಾರ್ಟ್ಮೆಂಟ್ ಹೊಡೆದಾಕ್ತಾರೆ, ಇಲ್ಲಾಂದ್ರೆ ಆಪೋಸಿಟ್ ಹೊಡೆದಾಗ್ತದೆ. ಆಮೇಲೆ ನಮ್ಮ ತರ ಇಷ್ಟೆಲ್ಲ ಕೇಸ್ ಮಾಡಿ ಉಳಿದವರು ಕಂಡಂತೆ ಅಂತಾರಲ್ಲ, ಹಂಗೆ ನಾನು ಉಳ್ದಿರೋದೇ ನನಗೆ ಅನ್ಸುತ್ತೆ. ಇವಾಗ ನಿಮಗೆ ಭಯ ಇನ್ನೂ ಸ್ವಲ್ಪನಾದ್ರೂ ಇದೆಯಾ ಅಥವಾ ಹೇಗೆ? ಅಂದ್ರೆ ಜನರಲಿ ಕೇಳೋದು, ನಾನು ಪ್ರಪಂಚ ನೋಡಿ ಎದುರ್ಕೊಂಡಿರ್ತಾ ಇದ್ದೀನಿ ಮ್ಯಾಮ್. ನನ್ನ ಮಕ್ಕಳು ಎಲ್ಲ ಹುಟ್ಟಿದ್ರಲ್ಲ, ನನ್ಗೆ ಬಂದಿದ್ದು ಇಬ್ಬರು, ಒಂದು ಹೆಣ್ಣು ಒಂದು ಗಂಡು. ನಾನ್ ಪ್ರಪಂಚ ನೋಡಿ ಕಾಲೇಜಿಗೆ ಹೋಗ್ತಾಳೆ ನಮ್ಮ ಮಗಳು, ನನ್ನ ಮಗ ಇಲ್ಲೇ ಸ್ಕೂಲ್ಗೆ ಹೋಗ್ತಾನೆ. ಅವ್ರು ನೋಡಿ ನನ್ಗಾಗಿರೋ ಸ್ಥಿತಿ ಯಾರಿಗೂ ಬರ್ಬಾರ್ದು ಅನ್ನೋದೇ ಅವ್ರಿಗೆ ಹೇಳ್ಕೊಡೋದು. ಬೇಡ, ನೀವೊಬ್ಬ ಆಫೀಸರ್ಸ್ ಆಗ್ರಿ, ಆಫೀಸರ್ಸ್ ಆಗಿ ನೀನ್ ಅವಾಜ್ ಹಾಕೋದಿದೆಯಲ್ಲ, ಆ ರೀತಿನೇ ಬೇರೆ. ನೀನ್ ರೋಡಿಸಮ್ ಮಾಡಿ ನೀನ್ ಅವಾಜ್ ಹಾಕಿದ್ರೆ ಅದೇ ಆಫೀಸರ್ಸ್ ಬಂದು ನೀನ್ ಅರೆಸ್ಟ್ ಮಾಡಿ ಹೊಡೆದು ಕರ್ಕೊಂಡು ಹೋಗ್ತಾರೆ. ಅದೇ ನೀನ್ ಆಫೀಸರ್ಸ್ ಆಗಿ ನೀನ್ ಅವಾಜ್ ಹಾಕಿದ್ರೆ ನೀನ್ ಯಾರು ಮಾತಾಡ್ಸೋರೇ ಇರಲ್ಲ. ಒಬ್ಬ ಆಫೀಸರ್ಸ್ ಆಗು, ಒಬ್ಬ ಇಂಜಿನಿಯರ್ ಆಗ್ರಿ, ಒಬ್ಬ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಸೇರ್ಕೊಳ್ರಿ, ನಿಮ್ದಿಯಾಗಿ ಮನೆಗೆ ಬಂದು ಒಂದು ಗೊಜ್ಜನ್ನೋ ಏನೋ ಅನ್ನ ತಿನ್ಬಿಟ್ಟು ಮಲಗ್ಬೋದೇ ಹೊರ್ತು ಇದು ನಿಮ್ದಿಯಾಗಂತೂ ಮಲಗಕ್ಕಾಗಲ್ಲ. ನಮ್ಮ ಮುಂದೆ ಹುಡುಗರು ಇರ್ತಾರೆ, ಕಾರ್ ಇರ್ತದೆ, ಹೆಸರು ಇರ್ತದೆ, ಯಾರು ನೋಡಿದ್ರು ನಮ್ಗೆ ಸಲ್ಯೂಟ್ ಹೊಡಿತಾರೆ, ಭಯ ಇರ್ತದೆ, ಎಲ್ಲ ಏನಪ್ಪ ನಮ್ ನೋಡಿದ್ರೆ ಹಿಂಗೆ ಅಂತ. ಅರೆ ಒಳಗಡೆ ನಮ್ಗೆ ನಿಮ್ಗೆ ಇರಲ್ಲ. ನಾವೇ ನಿಮ್ದಿ ಆಗಿದ್ರೆ ತಾನೆ ಮೈನ್ ಮ್ಯಾಮ್ ಅಲ್ವಾ? ಆ ನಿಮ್ದಿ ಇರಲ್ಲ. ನಿಮ್ದಿ ಜೀವನ ಅನ್ನೋದು ಯಾವ್ದು? ಇವತ್ತು ಕೂಲಿ ಕೆಲಸ ಮಾಡಿದ್ರು ನಿಮ್ದಿಯಾಗಿ ನಿದ್ದೆ ಬರೋ ಜಾಗ ಅದು. ಇದು ನಿಮ್ಗೆಲ್ಲಾನು ಹೆಸರು ತಂದು ಕೊಡ್ತದೆ, ಸೆಲ್ಯೂಟ್ ಹೊಡಿಸ್ತದೆ, ದುಡ್ಡು ಕೊಡಿಸ್ತಾರೆ, 5-6 ಕಾರ್ಗಳು ನಿಮ್ ಹಿಂದೆನೆ ಹಿಂಗ್ ಬರ್ತವೆ. ಅರೆ ನಿಮ್ದಿಯಾಗಂತೂ ಯಾವತ್ತೂ ಇರಕ್ಕಾಗಲ್ಲ. ಇದು ಶಾಶ್ವತ ಅಲ್ಲ. ಇದು ಇವಾಗಿನ ಪೀಳಿಗೆಗೆ ಹೇಳ್ಬೇಕು ಅಂದ್ರೆ, ತಂದೆ ತಾಯಿ ಮಾತು ಕೇಳಿ, ಏನಾನ ನಡಿಬಾರ್ದು ನಡೀತು ಅಂದ್ರೆ ಕಂಪ್ಲೇಂಟ್ ಕೊಡ್ರಿ. ಪೊಲೀಸವ್ರು ಇದ್ದಾರೆ, ಅವ್ರ ಮುಂದೆ ಇವರು ಯಾರು ಇಲ್ಲ. ಇವತ್ತು ಪೊಲೀಸ್ ಅವ್ರ ಡಿಪಾರ್ಟ್ಮೆಂಟ್ ಅನ್ನೋರ ಮುಂದೆ ಯಾರು ಎಂತ ದಾವುದೂ ಇಲ್ಲ. ಓಪನ್ ಆಗಿ ಹೇಳ್ತೀನಿ, ಅವ್ರ ಹತ್ರ ಹೋದ್ರೆ ನಿಮ್ಗೆ ಎಷ್ಟೋ ಸೊಲ್ಯೂಷನ್ ಸಿಗುತ್ತೆ. ಕಾನೂನ್ನ ನೀವೇ ಕೈಗೆ ತೊಗೊಳಕ್ ಹೋದ್ರೆ ಈ ತರ ನಾನೇನೋ ಬದುಕಿದೀನಿ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಾನು ಬದುಕಿಲ್ಲ ಅಂದ್ರೆ ಈ ಸ್ಟೋರಿನೇ ಹೇಳಕ್ ಆಯ್ತಾ ಇರ್ಲಿಲ್ಲ. ನಿಮ್ಗೆ ನೀವೊಂದು ಮಾತು ಹೇಳ್ತಾ ಇದ್ರಿ, ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ನಾನು ನಿಮ್ ಬಗ್ಗೆ ತಿಳ್ಕೊಳ್ಳೋ ಕುತೂಹಲದಿಂದ ಆಫ್ ಸ್ಕ್ರೀನ್ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾರೆ ಸಾಕಷ್ಟು ವರ್ಷಗಳ ಹಿಂದೆ ನಿಮ್ಗೊಬ್ರು ಒಂದು ಮಾತು ಹೇಳಿದ್ರಂತೆ. ಈಗ ನಾವೆಲ್ಲ ಜೈಲಲ್ಲಿ ಇದೀವಿ, ಮುಂದೆ ನೋಡಿ ಇನ್ನೊಂದು ಸ್ವಲ್ಪ ವರ್ಷ ಆದ್ಮೇಲೆ
ಬೇರೆ ಬೇರೆಯವರು ಬಂದಿರ್ತಾರೆ. ಅದೇ ತರ ಆಗ್ತಿದ್ಯಾ ನಿಮ್ ಈಗ? ನನ್ಗೆ 100% ಕಾಣಿಸ್ತಾ ಇದೆ. ನನ್ ನಿಜಲ್ಲೂ ಒಬ್ಬ ಇದು ಕೇರಳದಲ್ಲಿ ಒಬ್ಬ ಮಾಟ ಮಂತ್ರ ಮಾಡೋವಂತ ವ್ಯಕ್ತಿ ಫ್ರಾಡ್ ಕೇಸಲ್ಲಿ ಓಡೆ ಬಂದ್ಬಿಟ್ಟಿದ್ದ. ಓಡೆ ಬಂದಾಗ ಆ ಮನುಷ್ಯ ನನ್ಗೆ ಹೇಳಿದ್ದು, ಅದು ನಡೀತಾ ಇದೆ, ನಿಜವಾಗ್ಲೂ ನಡೀತಾ ಇದೆ ಇವಾಗ. ನಾವು ಗೊತ್ತಿದ್ದೋ ಗೊತ್ತಿಲ್ದಿರೋನೋ ಕೆಟ್ಟ ಜನಗಳ ಜೊತೆ ಸೇರಿ ತಪ್ಪು ಮಾಡಿ ಕ್ರಿಮಿನಲ್ಸ್ ಆಗಿ ಒಳಗಡೆ ಬಂದಿದೀವಿ. ನಾವೆಲ್ಲ ಒಳ್ಳೆಯರಾಗ್ಬಿಡ್ತೀವಿ ಇನ್ ಸ್ವಲ್ಪ ದಿನದಲ್ಲೇ. ನೆಕ್ಸ್ಟ್ ಬರೋದೆಲ್ಲ ರಾಜಕಾರಣಿಗಳು, ಒಳ್ಳೊಳ್ಳೆ ಸಿನಿಮಾ ನಟರು, ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳೇ ಇನ್ನ ಜೈಲ್ಗಳು ನೋಡೋದು. ಹಂಗೆ ಆಗ್ತಿದೆಯಲ್ಲ? ಹಂಗೆ ಆಗ್ತಾ ಇದೆ. ನನ್ಗೆ ಅದೇ ಆಶ್ಚರ್ಯ ಆಗ್ತದೆ. ಎಷ್ಟು ವರ್ಷದಿಂದ ನೀವು ಮಾತಾಡ್ಕೊಂಡಿದ್ದ? ಇದು 2000 ಅಲ್ಲಿ ಜೈಲಲ್ಲಿ 25 ವರ್ಷಗಳ ಮಲಯಾಳಿ ಗುರುಜಿ ಒಬ್ರು ಬಂದಿದ್ದು, ಫ್ರಾಡ್ ಕೇಸಲ್ಲಿ ಬಂದಿರೋ ಅವರು ದೇವರ ಮುತ್ತನಂತ ಮಾತು ಹೇಳ್ಬಿಟ್ಟವ್ರು. ನಾವೆಲ್ಲ ಗೊತ್ತಿದ್ದೋ ಗೊತ್ತಿಲ್ದ ತಪ್ಪು ಮಾಡಿ ಬದ್ಲಾಗ್ತೀವಿ ಆಚೆ ಹೋಗಿ. ಈ ಬದ್ಲಾಗಿರೋಂಥ ವ್ಯಕ್ತಿಗಳೇ ಒಳಗ್ ಬರ್ತಾರೆ. ನೆಕ್ಸ್ಟ್ ಅವ್ರನ್ನ ಬದಲು ಮಾಡಕ್ಕಾಗಲ್ಲ. ನೆಕ್ಸ್ಟ್ ರಾಜಕಾರಣಿಗಳು, ಸಿನಿಮಾ ನಟರು, ಬಿಸ್ನೆಸ್ ಮ್ಯಾನ್ಗಳೇ ಜೈಲಲ್ಲಿ ತುಂಬಿರ್ತಾರೆ ಹೊರತು ರೌಡಿಸಮ್ ನಾವು ಸಮಯ ಸಂದರ್ಭದಿಂದ ಕೆಟ್ಟೋಗಿರೋರೆಲ್ಲ ಒಳ್ಳೆಯವರಾಗ್ಬಿಟ್ಟಿರ್ತೀವಿ ಅಂತ ಹೇಳಿ ಅದೇ ನಡೀತಾ ಇದೆ ಇವಾಗ. ನೋಡಿ ಹೆಂಗ ಆಗ್ತಾ ಇದೆ. ಸತ್ಯ ಮ್ಯಾಮ್. ಈಗ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ, ಈಗ ದರ್ಶನ್ ವಿಚಾರ ಒಂದ್ ಸ್ವಲ್ಪ ನಾವು ಮಾತಾಡೋಣ. ದರ್ಶನ್ ಅವ್ರಿಗೆ ಜೀವಾವಧಿ ಆಗ್ಬೇಕು ಅದು ಇದು ಅಂತ, ಅದು ಕಾನೂನಿದೆ, ಕಾನೂನು ನೋಡ್ಕೊಳ್ಳುತ್ತೆ. ಅವ್ರು ತಪ್ಪು ಮಾಡಿದ್ರೆ ಯಾರೇ ಆಗ್ಲಿ ಶಿಕ್ಷೆ ಆಗ್ಲಿ, ಕಾನೂನು ಅಡಿಯಲ್ಲಿ ಯಾರು ಕೂಡ ದೊಡ್ಡವರಲ್ಲ. ತಪ್ಪು ತಪ್ಪೇನೆ. ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಬಹುದು ಅಂತ, ಯಾಕಂದ್ರೆ ನೀವು ಇಷ್ಟು ವರ್ಷ ಇದ್ದವರು,